ಆಕೆ ಹೆತ್ತವರನ್ನು ಧಿಕ್ಕರಿಸಿ ಆತನಿಗಾಗಿ ಮನೆ ಬಿಟ್ಟು ಹೋಗಿದ್ಲು. ಆದ್ರೆ ಆತನಿಗೆ ಮಾತ್ರ ಮೂರೊತ್ತು ಆಂಟಿಯರದ್ದೇ ಚಿಂತೆ. ಹೆಂಡತಿ ಬಿಟ್ಟೋದ್ರೂ ಪರವಾಗಿಲ್ಲ, ಅವರನ್ನೇ ಮದುವೆ ಆಗ್ತೀನಿ ಅಂತ ಹಠ ಹಿಡಿದಿದ್ದ. ಕೊನೆಗೆ ಭಂಡ ಗಂಡನ ದುಶ್ಚಟಕ್ಕೆ ಬಿದ್ದಿದ್ದು ಹೆಂಡತಿ ಹೆಣ. ಒಂದು ಹೆಣ್ಣು ಎಂಥದ್ದೇ ಕಷ್ಟ ಬಂದ್ರೂ ಸಹಿಸಿಕೊಂಡ್ಬಿಡ್ತಾಳೆ. ಗಂಡ ಎಷ್ಟೇ ಕಷ್ಟ ಕೊಟ್ರೂ ಎಲ್ಲವನ್ನೂ ಮೆಟ್ಟಿ ನಿಲ್ತಾಳೆ. ಆದ್ರೆ ನೀನೇ ಜೀವ ಅಂತ ಪ್ರೀತಿಸಿ ಮದುವೆಯಾದವ ಬೇರೊಬ್ಬಳ ಜೊತೆ ಸಂಸಾರ ಮಾಡುವುದನ್ನ ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಬೆಂಗಳೂರಿನಲ್ಲಿ ಗಂಡನ ಮಿತಿಮೀರಿದ ಕಳ್ಳಾಟಕ್ಕೆ ಬೇಸತ್ತ ಹೆಂಡತಿ ಜೀವವನ್ನೇ ಬಿಟ್ಟಿದ್ದಾಳೆ. ಡಬಲ್ ಆಂಟಿಯರ ಜೊತೆ ಲವ್ವಿ ಡವ್ವಿ, ಪ್ರೀತಿಸಿ ಮದುವೆಯಾದ ಹೆಂಡತಿಗೆ ಕಿರಿಕಿರಿ. ಹೀಗೆ ಕಾರ್ ಮುಂದೆ ನಿಂತ್ಕೊಂಡು ಹೀರೋ ರೇಂಜ್ಗೆ ಪೋಸ್ ಕೊಟ್ಟಿರೋ ಇವನ ಹೆಸರು ಕಿಶೋರ್. ಸಿಕ್ಕ ಹುಡುಗಿಯರನ್ನ ಪಟಾಯಿಸೋದ್ರಲ್ಲಿ ಪಂಟರ್. ಆದ್ರೆ ತಲೆಯಲ್ಲಿ ಅದೇನ್ ತುಂಬಿಕೊಂಡಿದ್ದಾನೋ ಗೊತ್ತಿಲ್ಲ. ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತ ಸಂಸಾರವನ್ನ ತನ್ನ ಕಾಮದ ಕಿಚ್ಚಿಗೆ ಸರ್ವನಾಶ ಮಾಡ್ಕೊಂಡಿದ್ದಾನೆ. ನಾನ್ ಗಂಡ್ಸು, ಏನಾದ್ರೂ ಮಾಡ್ತೀನಿ ಅನ್ನೋ ಅಹಂಕಾರ ನೆತ್ತಿಗೇರಿಸಿಕೊಂಡಿದ್ದ ಶತಭಂಡ ಕಟ್ಕೊಂಡವಳ ಜೀವವನ್ನೇ ಹಿಂಡಿದ್ದಾನೆ. ಹುಡುಗಿರನ್ನ ನೋಡಿದ್ರೆ ಸಾಕು ಜೊಲ್ಲು ಸುರಿಸ್ಕೊಂಡು ಹಿಂದೆ ಓಡಾಡ್ತಿದ್ದ ಗಿರಾಕಿ ಇವನು. ಕಳೆದ 7 ವರ್ಷಗಳ ಹಿಂದೆ ಇದೇ ರಂಜಿತಾ ಹಿಂದೆ ಬಿದ್ದಿದ್ದಂತೆ. ಬೆಳಗಾದ್ರೆ ಸಾಕು ಪ್ರೀತಿಸ್ತೀನಿ ಇಲ್ಲಾಂದ್ರೆ ಸಾಯ್ತೀನಿ ಅಂತ ಡೈಲಾಗ್ ಮೇಲೆ ಡೈಲಾಗ್ ಹೊಡೆದಿದ್ದಾನೆ. ಈತನ ಕಳ್ಪ್ರೀತಿಗೆ ಬಿದ್ದ ರಂಜಿತಾ ಅವನನ್ನೇ ಪ್ರಪಂಚ ಅಂದುಕೊಂಡಿದ್ಲು. ಅದೆಷ್ಟರ ಮಟ್ಟಿಗೆ ಅಂದ್ರೆ ಈ ಕಿರಾತಕನಿಗಾಗಿ ಹೆತ್ತವರ ಮಾತನ್ನೂ ಧಿಕ್ಕರಿಸಿ ಮನೆ ಬಿಟ್ಟು ಬಂದಿದ್ಲು. ಆದ್ರೆ ತನ್ನ ಚಟಕ್ಕೆ ಪ್ರೀತಿ ಅನ್ನೋ ಬಣ್ಣ ಕಟ್ಟಿದ್ದ ಕಿಶೋರ್ ಪ್ರೀತಿಯನ್ನ ಮಂಚಕ್ಕಷ್ಟೇ ಸೀಮಿತ ಮಾಡ್ಕೊಂಡಿದ್ದ. ಮೊದಲು ಚಿನ್ನ ರನ್ನ ಅಂತ ಮುದ್ದು ಮಾಡ್ತಿದ್ದವನಿಗೆ ರಂಜಿತಾ ಸಾಕಾಗಿ ಹೋಗಿದ್ಲು. ರೀ ಅಂತ ಕರೆದ್ರೆ ಸಾಕು ಉರಿದುರಿದು ಬಿದ್ದು ರಣರಾಕ್ಷಸನಂತಾಡ್ತಿದ್ದ ಈ ಅಡ್ನಾಡಿ. ಇಬ್ಬರು ಆಂಟಿಯರನ್ನ ಮದುವೆಯಾಗಲು ಸ್ಕೆಚ್. ಮೊದಲೇ ಕಿಶೋರ್ ಮಹಾನ್ ಚಟಾಧೀಶ್ವರ. ಅದಾಗ್ಲೇ ಮನೆಯಲ್ಲಿ ಮುದ್ದಾದ ಹೆಂಡತಿ ಇದ್ರೂ ಪರನಾರಿಯರ ನಶೆ ನೆತ್ತಿಗೇರಿಸಿಕೊಂಡಿದ್ದ. ಒಟ್ಟೊಟ್ಟಿಗೆ ಇಬ್ಬರು ಕಲರ್ ಆಂಟಿಯರ ಹಿಂದೆ ಬಿದ್ದವ ಆಡಬಾರದ ಆಟ ಆಡುವುದಕ್ಕೆ ಶುರು ಮಾಡಿದ್ನಂತೆ. ಇತ್ತ ಗಂಡನೇ ಪ್ರಪಂಚ ಅಂದ್ಕೊಂಡಿದ್ದ ರಂಜಿತಾಗೆ ಬರಸಿಡಿಲು ಬಡಿದಂತಾಗಿತ್ತು. ಇದನ್ನೆಲ್ಲ ಬಿಟ್ಬಿಡಿ ಅಂತ ಕಾಲು ಬಿದ್ದು ಕಾಡಿ ಬೇಡಿದ್ರೂ ಗಂಡ ಅನಿಸಿಕೊಂಡವನು ಕ್ಯಾರಿ ಅಂದಿರ್ಲಿಲ್ಲ. ಅದಾಗ್ಲೇ ಡಬಲ್ ಆಂಟಿಯರ ಜೊತೆ ಕಳ್ಳಾಟ ಶುರು ಮಾಡಿದವನಿಗೆ ಮನಸ್ಸು ಅದು ಹೇಗೆ ಒಪ್ಪುತ್ತೆ ಹೇಳಿ? ನಿನ್ನ ಬಿಟ್ರು ಅವರಿಬ್ಬರನ್ನ ಮಾತ್ರ ಬಿಡಲ್ಲ ಅಂತಿದ್ನಂತೆ ಭಂಡ ಗಂಡ. ನಾನು ಅವರಿಬ್ಬರನ್ನ ಒಟ್ಟಿಗೆ ಮದುವೆ ಆಗ್ತೀನಿ, ಮೂವರನ್ನು ಒಂದೇ ಮನೆಯಲ್ಲಿ ಇಡ್ತೀನಿ, ಅವರ ಜೊತೆ ಹೊಂದಿಕೊಂಡು ಹೋಗು ಅಂತ ಟಾರ್ಚರ್ ಕೊಡ್ತಿದ್ನಂತೆ. ಹುಡುಗಿರ್ ಚಟ ಮಾತ್ರವಲ್ಲ, ಜೂಜಾಟ ಆಡಿ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ನಂತೆ ಕಿಶೋರ್. ಹೀಗಾಗಿ ದಿನ ಕಳೆದಂತೆ ಸಾಲಗಾರರು ರಂಜಿತಾಗೆ ಕಿರುಕುಳ ಕೊಡೋದಕ್ಕೆ ಶುರು ಮಾಡಿದ್ರಂತೆ. ಕೊನೆಗೆ ಏನ್ ಮಾಡಬೇಕು ಅಂತ ಗೊತ್ತಾಗದೆ ರಂಜಿತಾ ಹೆತ್ತವರಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ದಾಳೆ. ಮಗಳ ಜೀವನ ಹಾಳಾಗುತ್ತೆ ಅಂತ ಗೊತ್ತಾದ್ರೆ ಯಾರು ಸುಮ್ಮನೆ ಇರ್ತಾರೆ ಹೇಳಿ? ಕೂಡಲೇ ಕಿಶೋರ್ಗೆ ಬುದ್ಧಿ ಮಾತು ಹೇಳಿ ಆತ ಮಾಡಿದ ಸಾಲವನ್ನೆಲ್ಲ ತೀರಿಸಿದ್ದಾರೆ. ಹೆಣ್ಮಕ್ಳ ಸಹವಾಸ ಬಿಡಲಿ ಅಂತ ಬೇರೆ ಏರಿಯಾದಲ್ಲಿ ಮನೆ ಮಾಡಿ ಕೊಟ್ಟಿದ್ರಂತೆ. ಅಷ್ಟೇ ಅಲ್ಲ, ಕಿಶೋರ್ಗೆ ಆಟೋ ಕೊಡಿಸಿದ್ರಂತೆ. ಸ್ವಲ್ಪ ದಿನ ಸೈಲೆಂಟ್ ಆಗಿದ್ದ ಕಿಶೋರ್ ಮತ್ತೆ ಅಸಲಿ ಆಟ ಶುರು ಮಾಡಿದ್ನಂತೆ. ಅದಾಗ್ಲೇ ತಾವಿದ್ದ ಪಕ್ಕದ ರೋಡಲ್ಲೇ ಬಾಡಿಗೆ ಮನೆ ಮಾಡಿ ತಾನು ಪ್ರೀತಿಸ್ತಿದ್ದ ಆಂಟಿಯರಿಬ್ಬರನ್ನ ತಂದಿಟ್ಟಿದ್ನಂತೆ. ಅಲ್ಲಿಂದ ಮೂವರು ಸೇರಿ ರಂಜಿತಾಗೆ ನಿತ್ಯ ಕಿರುಕುಳ ಕೊಟ್ಟಿದ್ದಾರೆ. ನೀನು ಸತ್ರೆ ನಾವು ಚೆನ್ನಾಗಿರುತ್ತೇವೆ ಅಂತ ಮಾನಸಿಕವಾಗಿ ಕುಗ್ಗಿಸಿದ್ದಾರೆ. ಇದರಿಂದ ಬೇಸತ್ತ ರಂಜಿತಾ ನೇಣು ಬಿಗಿದುಕೊಂಡು ಸಾವಿಗೆ ಶರಣಾಗಿದ್ದಾಳೆ. ಸದ್ಯ ಪತಿ ಕಿಶೋರ್ ಸೇರಿದಂತೆ 10 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಒಟ್ಟಾರೆ ಜೀವನ ಪೂರ್ತಿ ಜೊತೆಗಿರ್ತಾನೆ ಅಂತ ನಂಬಿದವಳಿಗೆ ಆತನೇ ಜೀವ ಕುತ್ತಾಗಿದ್ದು ದುರಂತ. ಮಂಜುನಾಥ್ ಚಂದ್ರ, ನ್ಯೂಸ್ 18.